ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ಬ್ರದರ್ಸ್ ಸಂಚಲನ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಲಂಚ್ ಬ್ರೇಕ್ಫಾಸ್ಟ್ ಮೀಟ್. ಡಿ.ಕೆ. ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಷ್ಟೇ ಬಂದು ಮನೆ ಒಳಗೆ ಹೋಗಿದ್ದಾರೆ. ಸಿಎಂ ಅವರನ್ನ ಸ್ವಾಗತಿಸಿದ್ದಾರೆ ಡಿ.ಕೆ. ಬ್ರದರ್ಸ್ ಇಬ್ಬರು ಕೂಡ. ಅವ್ರಿಗೆ ಮಾಮೂಲಿ ಒಂದು ಬೊಕ್ಕೆ ಕೊಟ್ಟು ಹಾರ ಹಾಕಿ ಇಬ್ಬರೂ ಮನೆ ಬಾಗಿಲಿನಲ್ಲಿ ನಿಂತು ಸಿಎಂಗೆ ಸ್ವಾಗತವನ್ನು ಕೋರಿದ್ದಾರೆ. ಡಿ.ಕೆ. ನಿವಾಸದಲ್ಲಿ ನಾಟಿ ಕೋಳಿ ಮೆನು ಸವಿಯೋದಕ್ಕೆ ಬಂದಿದ್ದಾರೆ ಸಿಎಂ. ಅವ್ರಿಗೆ ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ನಾಟಿ ಕೋಳಿ ಸಾರು, ಇಡ್ಲಿ, ಇನ್ನು ಏನೇನೋ ನಾನ್ ವೆಜ್ ಡಿಶಸ್ ಎಲ್ಲ ನಾಟಿ ಕೋಳಿದೆಲ್ಲ ಮಾಡಿದ್ದಾರೆ. ಅದನ್ನು ಸವಿಯೋದಕ್ಕೆ ಅಂತ ಬಂದಿದ್ದಾರೆ. ಕಾರಣ ಅವರಿಬ್ಬರೂ ಕೂಡ ರಾಜ್ಯದ ಜನತೆಗೆ ಮತ್ತು ಹೈಕಮಾಂಡ್ಗೆ ಒಂದು ಮೆಸೇಜನ್ನು ಕೊಡಬೇಕಾಗಿತ್ತು, ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು. ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, CM DCM ಜೋಡೆತ್ತುಗಳಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕಾಗಿತ್ತು ರಾಜ್ಯದ ಜನಕ್ಕಿಂತಲೂ ಹೆಚ್ಚಾಗಿ ಹೈಕಮಾಂಡ್ಗೆ. ಯಾಕೆಂದರೆ ಈ ಅಧಿಕಾರ ಹಂಚಿಕೆ, ಪವರ್ ಶೇರ್ ಅಂತಕ್ಕಂಥದ್ದು ಸುಸೂತ್ರವಾಗಿ ನಡಿಬೇಕು ಅಂದರೆ ಇಬ್ಬರೂ ಒಗ್ಗಟ್ಟಾಗಿದ್ದರಷ್ಟೇ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಸ್ಮೂತಾಗಿ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಯಾವುದೇ ತೊಂದರೆಗಳಾಗದಿದ್ದಂಗೆ ಡಿ.ಕೆ. ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಬೇಕು ಅಂತ. ಓಕೆ, CMಗಾಗಿ ಸವಿರುಚಿ ರೆಡಿ ಇದೆ. ಈಗಾಗಲೇ ಅದನ್ನು ತಿನ್ನೋದಕ್ಕೂ ಶುರು ಮಾಡಿರ್ಬೋದು. ನಾಟಿ ಕೋಳಿ ಸಾರು, ಇಡ್ಲಿ, ನಾಟಿ ಕೋಳಿ ಫ್ರೈ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. CMಗಾಗಿ ಈಗ ಸವಿರುಚಿ. ರಾಜ್ಯದ ಜನ ಪಾಪ ಅವ್ರು ತಿಂಡಿ ತಿಂದಿದ್ದಾರೋ ಇಲ್ವೋ ಇದನ್ನು ನೋಡ್ತಾ ಕೂತಿದ್ದಾರೆ ಇವಾಗ, ಬಾಯಲ್ಲಿ ನೀರು ಬರ್ಸ್ಕೊಂಡು. ಇದು ಏನು ಮೆನು ಇದು ಅಂತಂದ್ಬಿಟ್ಟು. ಫೈನ್, ಅವರು ಅವರ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಾರೆ. ನೀವೆಲ್ಲ ಉಪವಾಸ ಇರಬೇಡಿ, ಊಟ ಮಾಡಿ ತಿಂಡಿ ತಿನ್ನಿ ಅಚ್ಚುಕಟ್ಟಾಗಿ. ಒಟ್ಟಾರೆ ಇವಾಗ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ನಡೀತಾ ಇದೆ ಬ್ರೇಕ್ಫಾಸ್ಟ್ ಮೀಟ್ ಇದೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮೀಟ್, ಆ ಮೀಟ್ನಲ್ಲಿ ಹಲವಾರು ವಿಚಾರಗಳ ಚರ್ಚೆ ಆಗುತ್ತೆ. ಆಮೇಲೆ ಅವರವರೇ ವೈಯಕ್ತಿಕವಾಗಿ ಕೆಲವು ವಿಚಾರಗಳ ಪ್ರಸ್ತಾಪ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ.